ಪ್ರತಿಪಕ್ಷಗಳೆಲ್ಲ ಏನು ಮಾಡ್ತಾ ಇವೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡಿದ್ರೆ ಇವಾಗ ಸಭೆ ಮಾಡಿದ್ದಾರೆ ಎಲ್ಲರೂ ಕೂಡ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪರವಾಗಿ ಮತವನ್ನು ಹಾಕಬಾರದು. ನಾಳಿನ ಚರ್ಚೆಯಲ್ಲಿ ಪ್ರತಿಪಕ್ಷಗಳ ಎಲ್ಲ ಸಂಸದರು ಕೂಡ ಭಾಗವಹಿಸ್ತಾ ಇದ್ದೀವಿ. ನಾವು ಪ್ರಬಲವಾಗಿ ಈ ಅಮೆಂಡ್ಮೆಂಟ್ ಬಿಲ್ಲನ್ನು, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಇದೆಯಲ್ಲ, ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಸಭೆ ನಂತರ ಸಂಸದ ಎನ್ ಕೆ ಪ್ರೇಮಚಂದ್ರನ್ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಪರ್ಸನಲ್ ಲಾ ಬೋರ್ಡ್ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಬಿಜೆಪಿ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದೆ. ಇದು ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಗೆ ತರಬಾರದು ಅಂತ ಹೇಳಿ ಕೋರಿಕೊಂಡಿದ್ದಾರೆ. क्या कुछ संयुक्त नीति तय हुई है सर? की रणनीति तय हुई? रणनीति है यूनाइटेड होकर कल सारे लोग बहस में हिस्सा लेंगे और जो अमेंडमेंट विपक्ष की तरफ से आएंगे उसको सपोर्ट करेंगे, डिवीजन की मांग करेंगे, वोटिंग करवाएंगे, चर्चा पूरी करेंगे, बहिष्कार नहीं कब And actually, basically, we have to protect the constitutional values. This bill is totally a targeted legislation, and this bill is anti-constitutional also. So, we India Alliance parties and like-minded parties, and also the parties who are believe in the constitution, are going to vote against this bill. Certainly, there are concern about some sort of confusion. BJP's politics is divisive politics. So we know who they are against. Thank you. Yeah, of course, we've made it very clear. Yeah. ये रणनीति का सवाल नहीं है, ये अधिकारों का सवाल है. एक सशक्त लोकतंत्र में किसी के मन से नहीं देश चलता, ये देश हमारे संविधान से चलता है. तो हम चर्चा में भाग लेंगे, जैसे उनका हम सुनेंगे. हमारा जो सत्य है और जो संविधान के साथ है, उसी के साथ हम सब साथ में हैं. बहुत अच्छी चर्चा हम सब की इंडिया अलायंस की हुई. हम कल पूरी ताकत से साथ में हम डिबेट में रहेंगे. बिल्कुल बिल्कुल, बहुत में नहीं, पिछले हफ्ते भी हम सब पूरा. ये रणनीति का सवाल नहीं है. ನೋಡಿ, ಇಂತಹ ತಿದ್ದುಪಡಿ ಮಸೂದೆ, ವಕ್ಫ್ ತಿದ್ದುಪಡಿ ಮಸೂದೆ ಇದೆಲ್ಲ ಇದೆಯಲ್ಲ, ತುಂಬ ಸೂಕ್ಷ್ಮ ವಿಚಾರಗಳಿರ್ತವೆ. ಇದರಲ್ಲಿ ಎರಡು ಭಾಗ ಇರುತ್ತೆ. ಒಂದು, ಯಾಕೆ ವಕ್ಫಲ್ಲಿ ಅವರೇ ಇರಬೇಕಾ, ಬೇರೆಯವರು ಇರಬಾರ್ದಾ, ಯಾರು ಲೆಕ್ಕಾಚಾರಣೆ ಹಾಕಬಾರ್ದಾ, ಇಲ್ಲಿ ಲೆಕ್ಕಪತ್ರವನ್ನೇ ಕೇಳಬಾರ್ದಾ, ಅವರವರ ಆಗಾಖಾನಿಯಾಗಲಿ, ಅವರಲ್ಲಿರ್ತಕ್ಕ ಇನ್ನೊಂದು ಸಮುದಾಯ ಆಗಲಿ, ಅವರೇ ಪಾರ್ಟಿಸಿಪೇಟ್ ಮಾಡಬಾರ್ದು, ಇದರಲ್ಲಿ ಅವ್ರಿಗೆ ಪ್ರತ್ಯೇಕವಾಗಿ ಯಾಕೆ ಒಂದು ಬೋರ್ಡ್ ಇರಬಾರ್ದು, ಏನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಇದಕ್ಕೂ ಸಂಬಂಧನೇ ಇಲ್ವಾ, ಇರಲಿ. ಇದು ಒಂದು ಭಾಗ ಬರುತ್ತೆ. ಎರಡನೆಯ ಭಾಗ ಅಂತ ಬಂದಾಗ ನಾವು ಇದರಲ್ಲಿ ರಾಜಕೀಯದ ಭಾಗಕ್ಕೆ ಬರೋಣ. ಒಂದು ವಿಷಯ ರಾಜಕೀಯದ ಭಾಗ ಆಯಿತು. ನಾಳೆ ಇದನ್ನು ಒಂದು ಕಡೆ NDA ಮಂಡಿಸ್ತು ಅಂತ ಅಂದ್ಕೊಂಡಾಗ, NDA ಇದನ್ನು ಮಂಡಿಸಿ ಗೆದ್ದರೂ ಲಾಭವೇ, ಅಕಸ್ಮಾತ್ ಗೆಲ್ಲಕ್ಕಾಗಲಿಲ್ಲ, ಗೆಲ್ಲಿಲ್ಲಪ್ಪ, ಆಯಿತು, ಪ್ರತಿಪಕ್ಷಗಳ ಕಡೆಗೇ ಆಗೋಯ್ತು. ಯಾಕೆಂದರೆ NDA ಕಡೆಯಲ್ಲಿಯೂ ಕೂಡ ಎರಡು ಪಾರ್ಟಿಗಳು, ಒಂದು JDU, ಇನ್ನೊಂದು TDP, ಇದಕ್ಕೆ ವಿರೋಧ ಇದ್ದಾರೆ. ಈ ಥರ ಮಾಡಬಾರ್ದು ಅಂತ. ಕಾರಣ, ಆ ಎರಡೂ ಪಕ್ಷಗಳಿಗೆ ಅವರ ರಾಜ್ಯಗಳಿರ್ತಕ್ಕಂತಹ ಅಲ್ಪಸಂಖ್ಯಾತ ಮತಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಹಿತಾಸಕ್ತಿಯನ್ನು ಬದಿಗೊತ್ತಿ TDP ಆರ್ ಬೀಟ್ JDU ಏನೂ ಮಾಡೋಕ್ಕೆ ಬರಲ್ಲ. ಅಲ್ಲಿ ವಿರೋಧ ಕಟ್ಕೋಬೇಕಾಗತ್ತಲ್ಲ. ನಾವು ಇವ್ರು ನಂಬಿ ಓಟ್ ಹಾಕಿದ್ವಿ, ಈ ಥರ ಆಯಿತು, ನಾಳೆ ಅವ್ರು ಹೇಳಬಹುದು. ಇದೊಂದು ಭಾಗ. ಬಿಲ್ ಬಿದ್ದು ಹೋಯಿತು. ಒಂದು ಸಮುದಾಯದಲ್ಲಿ ಈಗ ನಮಗೆ ಈ ನಾವು NDA ಕೂಟದ ಕಡೆಯಿಂದ ಆ ಪಕ್ಷಗಳಿಗೆ ಯಾರೆಲ್ಲ ವೋಟರ್ ಇರ್ತಾರೋ, ಎಂಥ ಒಳ್ಳೆ ಕೆಲಸ ಮಾಡಿದರು ನೋಡಿದ್ರಾ, ಪ್ರತಿಪಕ್ಷಗಳೆಲ್ಲರೂ ಕೂಡ ದೊಡ್ಡ ಬಹುಸಂಖ್ಯಾತರು ಅಂತ ಭಾವಿಸೋಣ ನಾವು, ಬಹುಸಂಖ್ಯಾತರ ಮತಗಳು ಅವ್ರಿಗೆ ಗಟ್ಟಿಯಾಗುತ್ತೆ. ಇವರು ಮಣ್ಸಕ್ಕೆ ಹೋಗಿದ್ದರು, ಒಂದು ಕಂಟ್ರೋಲ್ ತರಕ್ಕೆ ಹೋಗಿದ್ದರು, ನೋಡಿದ್ರಾ, ಕಾಂಗ್ರೆಸ್ ಇತರೆ ಇವೆಲ್ಲ ಪಕ್ಷಗಳು ಸೇರಿಕೊಂಡು ಇದಕ್ಕೆ ವಿರೋಧ ಮಾಡಿದ್ರು. ಏನು ತಪ್ಪಿತಪ್ಪ ಅದರಲ್ಲಿ? ಲೆಕ್ಕಾಚಾರ ಹಾಕಬಾರ್ದಾ? ಅವ್ರ ಪಾಡ್ಗಳು ಬಿಟ್ಬಿಡ್ಬೇಕಾ? ಎಲ್ಲ ಮಂಡಳಿಗಳು ಕೌಂಟಿಗೆ ಬರ್ತವೆ, ಅದೊಂದು ಮಂಡಳಿ ಕೌಂಟಿಗೆ ಬರಬಾರ್ದಾ? ಒಂದು ಚರ್ಚೆ ಬರುತ್ತೆ. ಈ ಕಡೆಯಿಂದ ಪ್ರತಿಪಕ್ಷಗಳನ್ನು ನಾವು ಎಕ್ಸ್ಪೋಸ್ ಮಾಡಿದ್ವಿ. ವಿ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್. ನಮ್ಮ ಪ್ರಯತ್ನ ಎಷ್ಟು ಮ್ಯಾಕ್ಸಿಮಮ್ ಇತ್ತೋ ಎಲ್ಲವನ್ನೂ ಮಾಡಿದ್ದೀವಿ. ಇಲ್ಲಿ ನೋಡಿದ್ರೆ ಬಿಡಲಿಲ್ಲ. ಇದೊಂದು ಭಾಗ. ಈ ಕಡೆ ಪ್ರತಿಪಕ್ಷಗಳು ಅಂತ ಬಂದಾಗ 30-35 ಕೋಟಿ ಮತದಾರರು ಅಥವಾ ಆ ಸಮುದಾಯದವರು ಇದ್ದಾರೆ ಭಾರತದಲ್ಲಿ. 35 ಕೋಟಿ ಮತದಾರರು ಅನೇಕ ಕ್ಷೇತ್ರಗಳಲ್ಲಿ ಪ್ರತಿಪಕ್ಷಗಳವರಿಗೆ ನಿರ್ಣಾಯಕ ಮತದಾರರಾಗಿರ್ತಾರೆ. ಡಿಸೈಡಿಂಗ್ ಫ್ಯಾಕ್ಟ್ರು. ಅವ್ರು ಓಟ್ ಬಂದರೆ ಗೆಲ್ತೀವಿ, ಅಂದರೆ ಬರಲ್ಲ. ಅದು 5,000 ಬರುತ್ತಾ, 10,000 ಬರುತ್ತಾ, ಅಥವಾ 2 ಲಕ್ಷ ಬರುತ್ತಾ, ಆ ಮತಗಳೇ ನನ್ನ ಗೆಲುವನ್ನು ನಿರ್ಧಾರ ಮಾಡ್ತವೆ ಅಂತ ಅನೇಕ ಪಕ್ಷಗಳು ನಂಬ್ಕೊಂಡಿವೆ. ನಾವು ಫೈಟ್ ಮಾಡಿದ್ವಿ, ನಾವು ಬೀಳಿಸ್ಬಿಟ್ವಿ ಅಂತ ಇವರೊಂದು ಕಡೆ ಹೇಳ್ತಾರೆ. ಅಕಸ್ಮಾತ್ ಅವ್ರು ಗೆದ್ದುಬಿಟ್ರು ಅಂದ್ಕೊಳ್ಳಿ, ಕನ್ಸಾಲಿಡೇಟ್ ಆಗುತ್ತಲ್ಲ ಮತಗಳು. ಕನ್ಸಾಲಿಡೇಟ್, ಒಂದು ಕಡೆ ಬಹುಸಂಖ್ಯಾತ ಮತಗಳು, ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ಸೆಗ್ರಿಗೇಟ್ ಆಗ್ತವೆ.
ಒಂದು ಕಡೆ ಅವ್ರಿಗೂ ಲಾಭ, ಇವ್ರಿಗೂ ಲಾಭ. ಅಕಸ್ಮಾತ್ ಪಾಸ್ ಆಗಿಬಿಟ್ರೆ ಏನೂ ಮಾಡೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಕೊಂಡು ಅಸಮಾಧಾನ ಇದ್ದರೂ ಕೂಡ ನಾವು ಹೋರಾಡಿದ್ದೀವಿ ರೀ, ಮುಂದಿನ ಎಲೆಕ್ಷನ್ ನಮ್ಗೆ ಓಟ್ ಹಾಕಿ ಬೇಕಾದ್ರೆ ಮತ್ತೆ ಅದನ್ನು ಚೇಂಜ್ ಮಾಡ್ತೀವಿ ನಾವು, ಇವ್ರು ಕೇಳ್ಕೊಳ್ಬಹುದು. ಇದು ಇದರ ಹಿಂದಿನ ಒಂದು ರಾಜಕೀಯ. ವಕ್ಫ್ ತಿದ್ದುಪಡಿ ಮಸೂದೆಗೆ ಸಂಸದ ಅಸಾದುದ್ದೀನ್ ಒವೈಸಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮುಸ್ಲಿಂ ಸಮುದಾಯ ವಕ್ಫ್ ಜೊತೆ ಭಾವನಾತ್ಮಕ ಸಂಬಂಧ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಹೊಂದಿದೆ. ನಮ್ಮನ್ನು ಮಸೀದಿ ದರ್ಗಾಗಳಿಂದ ದೂರ ಇಟ್ಟರೆ ಅದು ನಮಗೆ ನೋವಿನ ಸಂಗತಿ. ವಕ್ಫ್ ತಿದ್ದುಪಡಿ ಮಸೂದೆ ಬಗ್ಗೆ NDA ಮಿತ್ರ ಪಕ್ಷಗಳು ಮೊದಲಿಗೆ ಅರ್ಥಕೊಳ್ಳಬೇಕು, ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪರಿಣಾಮ ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ ಅಸಾದುದ್ದೀನ್ ಒವೈಸಿ ಮಾತಾಡಿದ್ದಾರೆ. नहीं 12 घंटे तो जेन्युइन डिमांड था. अब स्पीकर साहब ने डिसाइड किया है. मैं अपनी पार्टी की तरफ से बोल सकता हूं कि हम तो बराबर डिबेट में हिस्सा लेंगे, अमेंडमेंट्स भी मूव करेंगे और हम उसमें पूरा अपनी बात को रखेंगे दलील के साथ और बताएंगे कि कैसा ये बिल अनकॉन्स्टिट्यूशनल है, कैसा ये मुसलमानों के फ्रीडम ऑफ रिलीजन की मुखालिफत करता है, कैसा ये मुसलमानों के चैरिटेबल रिलीजियस प्रैक्टिसेस से उनको महरूम करता है. ये हम कल बताएंगे. तो उनको उसका खैमियाजा भुगतना पड़ेगा. देखिए चंद्रबाबू नायडू 2002 में गुजरात जब हुआ था, जब वो अटल बिहारी वाजपेयी की सरकार की तायीद किए थे और उसका खैमियाजा उनको ये भुगतना पड़ा है कि वो 10 साल तक सत्ता से